ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ನವೆಂಬರ್ 27. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 332ನೆಯ ಪುಟ. ಶೀರ್ಷಿಕೆ: ಕ್ರಿಸ್ತನನ್ನೇ ದೃಷ್ಟಿಸಿ ಆತನ ಸ್ವರೂಪದಲ್ಲಿ ವಿಲೀನಗೊಳ್ಳುವುದು. ಈ ದಿನದ ಸತ್ಯವೇದದ ವಾಕ್ಯ: ಇದಲ್ಲದೆ ಆ ವಾಕ್ಯವಾಗಿರುವಾತನು ಶರೀರಧಾರಿಯಾಗಿ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ತಂದೆಯಿಂದ ಹುಟ್ಟಿದ ಒಬ್ಬನ ಮಗನ ಮಹಿಮೆಯಂತೆ ನಾವು ಆತನ ಮಹಿಮೆಯನ್ನು ನೋಡಿದೆವು. ಯೋಹಾನನು 1ನೆಯ ಅಧ್ಯಾಯ 14ನೆಯ ವಚನ. ರಾಷ್ಟ್ರದ ಬಲವು ಮತ್ತು ಒಬ್ಬರ ವೈಯಕ್ತಿಕ ಬಲವು ಅವರನ್ನು ಅಜೇಯರನ್ನಾಗಿ ಮಾಡುವಂತೆ ಕಾಣುವ ಅವಕಾಶಗಳು ಮತ್ತು ಸೌಲಭ್ಯಗಳಲ್ಲಿ ಕಂಡುಬರುವುದಿಲ್ಲ. ಅವರ ಅಹಂಕಾರದ ಹೊಗಳಿಕೆಯ ಹೆಗ್ಗಳಿಕೆಯಲ್ಲಿ ಕಂಡುಬರುವುದಿಲ್ಲ. ಆದರೆ ದೇವರ ಬಲವು ಮಾತ್ರವೇ ಅವರನ್ನು ಶ್ರೇಷ್ಠರನ್ನಾಗಿ ಬಲಶಾಲಿಗಳನ್ನಾಗಿ ಮಾಡುತ್ತದೆ. ದೇವರ ಉದ್ದೇಶಗಳ ಕಡೆಗಿನ ಅವರ ಮನೋಭಾವವು ನಡವಳಿಕೆಯು ಅವರ ಸ್ವಂತ ಅಂತ್ಯ ಸ್ಥಿತಿಯನ್ನು ನಿರ್ಧರಿಸುತ್ತದೆ. ಮನುಷ್ಯನ ಸಾಧನೆಗಳು, ಯುದ್ಧದಲ್ಲಿ ಅವನ ವಿಜಯಗಳು, ಲೌಕಿಕವಾದ ಉನ್ನತಿಯನ್ನು ಸಾಧಿಸಿದ ಅವನ ಯಶಸ್ಸು ಇವುಗಳನ್ನು ಮಾನವ ಇತಿಹಾಸಗಳು ವಿವರಿಸುತ್ತದೆ. ಆದರೆ ಮನುಷ್ಯನನ್ನು ಪರಲೋಕವು ಹೇಗೆ ನೋಡುತ್ತದೆ ಎಂಬುದನ್ನು ದೇವರ ಇತಿಹಾಸವು ವಿವರಿಸುತ್ತದೆ. ದೇವರು ಬಯಸುವ ದೇವರ ಉಪದೇಶಗಳಿಗೆ ಮನುಷ್ಯನು ವಿಧೇಯನಾಗಿದ್ದಾನೋ ಎಂಬುದರ ಮೇಲೆ ಅವನ ಅರ್ಹತೆಗಳನ್ನು ದೈವ ದಾಖಲೆಗಳಲ್ಲಿ ದಾಖಲಿಸಲಾಗುತ್ತದೆ. ಶತಮಾನಗಳು ಅವುಗಳ ಧ್ಯೇಯವನ್ನು ಹೊಂದಿವೆ. ಪ್ರತಿಯೊಂದು ಕ್ಷಣವೂ ತನ್ನದೇ ಆದ ಕೆಲಸವನ್ನು ಹೊಂದಿದೆ. ಪ್ರತಿಯೊಂದೂ ತನ್ನ ಭಾರದೊಂದಿಗೆ ನಿತ್ಯದ ಕಡೆಗೆ ಹೋಗುತ್ತಿದೆ. ದೇವರು ಇನ್ನೂ ಭೂಲೋಕದ ರಾಜ್ಯಗಳೊಂದಿಗೆ ಅಧಿಕಾರದೊಂದಿಗೆ ವ್ಯವಹರಿಸುತ್ತಿದ್ದಾನೆ. ಆತನು ದೊಡ್ಡ ದೊಡ್ಡ ನಗರಗಳಲ್ಲಿ ಇದ್ದಾನೆ. ಮನುಷ್ಯ ಮಕ್ಕಳ ಕಾರ್ಯಗಳನ್ನು ಆತನ ಕಣ್ಣುಗಳು ನೋಡುತ್ತಿವೆ. ಆತನ ಕಣ್ಣು ಗುಡ್ಡೆಯೂ ಕಣ್ಣು ರೆಪ್ಪೆಯೂ ಪರೀಕ್ಷಿಸುತ್ತಿವೆ. ದೇವರು ಇದ್ದನು ಎಂದು ನಾವು ಹೇಳುವಂತಿಲ್ಲ. ದೇವರು ಎಂದೆಂದಿಗೂ ಇದ್ದಾನೆ. ಆತನು ಗುಬ್ಬಚ್ಚಿ ಬೀಳುವುದನ್ನೂ, ಮರದಿಂದ ಬೀಳುವ ಪ್ರತಿಯೊಂದು ಎಲೆಯನ್ನೂ ಮತ್ತು ಸಿಂಹಾಸನದಿಂದ ಇಳಿಯುವ ಪ್ರತಿಯೊಬ್ಬ ರಾಜನನ್ನು ಆತನು ನೋಡುತ್ತಾನೆ. ಎಲ್ಲವೂ ಸರ್ವಸ್ವವೂ ಅನಂತನಾದವನ ನಿಯಂತ್ರಣದಲ್ಲಿಯೇ ಇದೆ. ಎಲ್ಲವೂ ಬದಲಾಗುತ್ತಿದೆ. ದೇವರ ಕೈಯಲ್ಲಿರುವ ಅಳತೆಗೋಲಿನಿಂದ ನಗರಗಳು, ರಾಷ್ಟ್ರಗಳು ಅಳೆಯಲ್ಪಡುತ್ತಿವೆ. ಆತನು ಎಂದಿಗೂ ತಪ್ಪು ಮಾಡುವುದಿಲ್ಲ. ಆತನು ಸರಿಯಾಗಿ ಓದುತ್ತಾನೆ, ಅಳೆಯುತ್ತಾನೆ. ಲೌಕಿಕವಾದವುಗಳೆಲ್ಲವೂ ಅಸ್ಥಿರವಾದದ್ದು, ಆದರೆ ಸತ್ಯವು ಮಾತ್ರ ನಿರಂತರಕ್ಕೂ ನೆಲೆಸುತ್ತದೆ. ಲೋಕದ ದೃಷ್ಟಿಯಲ್ಲಿ ದೇವರನ್ನು ಸೇವಿಸುವವರು ದುರ್ಬಲರಾಗಿ ಕಂಡುಬರಬಹುದು. ಅಲೆಗಳ ಕೆಳಗೆ ಸ್ಪಷ್ಟವಾಗಿ ಮುಳುಗುತ್ತಿರುವ ಹಾಗೆ ಅವರು ಕಂಡುಬರಬಹುದು. ಆದರೆ ಅವರು ಮುಂದಿನ ಅಲೆಯಲ್ಲಿ ಅವರ ಪರಲೋಕದ ಪಕ್ಕದಲ್ಲೇ ಮೇಲೇರುತ್ತಿರುತ್ತಾರೆ. ನಾನು ಅವರಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ಅವರನ್ನು ನನ್ನ ಕೈಯಿಂದ ಯಾರೂ ಕಸಿದುಕೊಳ್ಳಲಾಗುವುದಿಲ್ಲ ಎಂದು ನಮ್ಮ ಕರ್ತನಾದ ದೇವರು ಅವರ ಬಗ್ಗೆ ಹೇಳುತ್ತಾನೆ. ರಾಜರುಗಳು ಸಿಂಹಾಸನದಿಂದ ಕೆಳಗಿಳಿದರೂ, ರಾಷ್ಟ್ರಗಳು ಕೀಳಲ್ಪಟ್ಟರೂ, ದೇವರ ಉದ್ದೇಶದೊಂದಿಗೆ ತಮ್ಮನ್ನು ತಾವು ನಂಬಿಕೆಯ ಮೂಲಕ ಒಂದಾಗುವ ಆತ್ಮಗಳು ನಿತ್ಯ ನಿತ್ಯಕ್ಕೂ ನೆಲೆಸುತ್ತವೆ. ನಿಮ್ಮ ದೃಷ್ಟಿಯನ್ನು ಏಕಚಿತ್ತದಿಂದ ಯೇಸುವಿನ ಮೇಲೆ ಇಡಿರಿ ಮತ್ತು ಆಗ ಆತನನ್ನೇ ದೃಷ್ಟಿಯಿಟ್ಟು ನೋಡುತ್ತಾ ಆತನ ಸ್ವರೂಪದಲ್ಲೇ ಸೇರಿಕೊಳ್ಳುವಿರಿ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.